ಹರೇ ಕೃಷ್ಣ. ಎಲ್ಲರಿಗೂ ನಮಸ್ತೆ. ಆಹಾರ ಸುಧಾಗೆ ಸ್ವಾಗತ. ಇವತ್ತು ನಾನು ಪೂರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮಕ್ಕಳಿಂದ ದೊಡ್ಡೋರ್ವರೆಗೂ ಪೂರಿ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ 2 ಬೌಲಷ್ಟು ಗೋಧಿ ಹಿಟ್ಟನ್ನು ನಾನು ತಗೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಸಕ್ಕರೆ ಹಾಕಿರ್ತೀವಲ್ವ, ಆ ಜಾಗಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದ್ಸಲಿ ಸಕ್ಕರೆನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಿಟ್ಟನ್ನೆಲ್ಲ ಸೇರಿಸಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೋಧಿ ಹಿಟ್ಟು ಬದಲು ಬರೀ ಮೈದಾ ಹಿಟ್ಟಲ್ಲೂ ಸಹ ನಾವು ಪೂರಿನ ಮಾಡ್ಕೋಬೋದು. ಇಲ್ಲಾಂದರೆ 1 ಬೌಲಷ್ಟು ಗೋಧಿ ಹಿಟ್ಟು, ಅರ್ಧ ಬೌಲಷ್ಟು ಮೈದಾ ಹಿಟ್ಟು ಮತ್ತು ಇನ್ನರ್ಧ ಬೌಲಷ್ಟು ಚಿರೋಟಿ ರವೆನ ಯೂಸ್ ಮಾಡಿ ಮಾಡಿದ್ರೂ ಸಹ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಮೈದಾ ಹಿಟ್ಟನ್ನು ಇಷ್ಟಪಡೋದಿಲ್ಲ, ಹಾಗಾಗಿ ಇಲ್ಲಿ ನಾನು ಗೋಧಿ ಹಿಟ್ಟಲ್ಲೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕೋತಾ ಕಲಿಸ್ಕೊತಾ ಬರಬೇಕು. ನೋಡಿ, ಇದೆಲ್ಲ ಕಲಿಸಿದ್ದೆಲ್ಲ ಆದಮೇಲೆ 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಎಷ್ಟು ಸ್ಮೂತಾಗಿ ಕಲಿಸ್ಕೊಂಡ್ರೆ ಸಾಕು. ಇವಾಗ ಮೇಲೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ 20 ಮಿನಿಟ್ಸ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನೆಂದಾದ್ಮೇಲೆ ಅದನ್ನು ಮತ್ತೆ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ. ನೋಡಿ, ಸ್ವಲ್ಪ ಈ ರೀತಿ ತೊಗೊಂಡು ಅದನ್ನು ಇನ್ನೂ 1 ನಿಮಿಷ ನಾದ್ಬಿಟ್ಟು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನಮಗೆ ಯಾವ ಸೈಜಿಗೆ ಪೂರಿ ಬೇಕಾಗುತ್ತೆ ಆ ಸೈಜಷ್ಟು ಉಂಡೆಗಳನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದೊಂದೇ ಉಂಡೆಗಳನ್ನ ತಗೊಂಡು ಕೆಳಗಡೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಹರ್ಕೋಬೇಕು. ನಮ್ಗೆ ಒಂದೇ ಸಲ 2ರಿಂದ 3 ಪೂರಿಗಳನ್ನ ಈ ರೀತಿ ಹರಿದ್ಬಿಟ್ಟು ತೇಲಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಒಂದೊಂದೇ ಪೂರಿನ ರೌಂಡಿಗೆ ಹರಿದು ಇಟ್ಕೋಬೋದು. ಮಕ್ಳಿಗೆ ಏನಾದರೂ ಮಾಡಿಕೊಡ್ತಿದ್ದೀರಾ ಅಂದರೆ ಮಾಮೂಲಿ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವಿ ಆ ರೀತಿ ದೊಡ್ಡದಾಗಿ ಲಟ್ಟಿಸ್ಕೊಂಡು ಅದನ್ನು ಟ್ರಯಾಂಗಲ್ ಶೇಪಿಗೆ ಕಟ್ ಮಾಡಿದ್ರೂ ಸಹ ತೇಲಿಸಿ ಕೊಡ್ಬೋದು. ಇವಾಗ ನಾನಿಲ್ಲಿ ಬಾಣಲಿಯಲ್ಲಿ ಎಣ್ಣೆನ ಕಾಯಕ್ಕಿಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಪೂರಿನ ಈ ರೀತಿ ಹಾಕೋತಾ ಸ್ವಲ್ಪ ಮೇಲ್ಗಡೆ ಜೆಂಟ್ಲಾಗಿ ಪ್ರೆಸ್ ಮಾಡಬೇಕು. ಜಾಸ್ತಿ ಪ್ರೆಸ್ ಮಾಡೋಕ್ಕೋದ್ರೆ ಅದು ಹೊಡ್ಕೊಂಬಿಡುತ್ತೆ, ಊದ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೋತಾ ಬಂದರೆ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ನಾವು ಒಂದೇ ಸಲ ಹರಿದಿಟ್ಕೊಂಡ್ರೆ ನೋಡಿ ಈ ರೀತಿ ಬೇಗ ಹಾಕ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಉಬ್ಬುತ್ತೆ. ಜೋರಾಗಿ ಪ್ರೆಸ್ ಮಾಡೋಕ್ಕೋದ್ರೆ ಒಡೆದೋಗ್ಬಿಡುತ್ತೆ. ಹಾಗಾಗಿ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಪೂರಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಪೂರಿ ರೆಡಿಯಾಗಿದೆ, ಉಬ್ಕೊಂಡಿದ್ದಾವೆ. ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಇದನ್ನು ನಾನು ಆಲೂ ಸಾಗು ಜೊತೆ ಅಂದರೆ ಬಾಂಬೆ ಸಾಗು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಬಾಂಬೆ ಸಾಗು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.